ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋ ನೋಡ್ತಿದ್ದೀರಾ ಅಂತ ಇದ್ದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸೊ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ನಾನು ಯಾವ ದೇವಸ್ಥಾನ ತೋರಿಸ್ತಿದ್ದೀನಿ ಅಂತ ಹೇಳಿ. ನಾನು ಹೋಗಿದ್ದೆ ಇಸ್ಕಾನ್ ಟೆಂಪಲ್ಗೆ. ದಿಸ್ ಇಸ್ ಜಸ್ಟ್ ಅ ರ್ಯಾಂಡಮ್ ಡೇ ಇನ್ ಮೈ ಲೈಫ್ ವ್ಲಾಗ್ ಥರ. ಸೊ ಹಾಗೆ ಇನ್ನು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ, ತುಂಬ ದಿನ ಆಗಿತ್ತು ಅಂತ ಹೇಳಿ. ಇಲ್ಲಿ ಸನ್ಸೆಟ್ ವ್ಯೂ ಏನು ನೋಡ್ತಿದ್ದೀರಾ ತುಂಬಾ ಚೆನ್ನಾಗಿತ್ತು. ಅಂದರೆ ಕ್ಯಾಮ್ರಾಲಿ ಕ್ಯಾಪ್ಚರ್ ಮಾಡಿರೋದಕ್ಕಿಂತ ಅಲ್ಲಿ ಡೈರೆಕ್ಟ್ ವ್ಯೂ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೆಕ್ಸ್ಟ್ ನಾನು ಸುಮ್ಮನೆ ವೀಡಿಯೋಗೆ ಫಾರ್ಮಲ್ ಆಗಿ ಹಲೋ ನಮಸ್ಕಾರ ಅಂತ ಹೇಳ್ತಿದ್ದೀನಿ. ಅಂದರೆ ನಮ್ಮ ಅಣ್ಣನಿಗೆ ವೀಡಿಯೋ ಕ್ಯಾಪ್ಚರ್ ಮಾಡು ಅಂತ ಕೊಟ್ಟೆ. ಸೊ ನಮ್ಮ ಅಣ್ಣ ಒಂದು ಸುಮ್ಮನೆ ಅಷ್ಟೇ ಅಂತ ಹೇಳಿಬಿಡು ಸಾಕು ಅಂತ ಅಂದ. ಸೊ ಜಸ್ಟ್ ಲೈಕ್ ದ್ಯಾಟ್ ಅಷ್ಟೇ ಫನ್ನಿಯಾಗಿ ಸುಮ್ಮನೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ವಿ ಅಷ್ಟೇ. ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಮೇಲೆ ಈ ರೀತಿ ಎಷ್ಟೊಂದು ಸ್ಟಾಲ್ಸ್ ಇರುತ್ತೆ. ಅಂದರೆ ಕೃಷ್ಣನ ವಿಗ್ರಹ ಆಗಿರಲಿ, ಫೋಟೋಸ್, ವಾಲ್ ಪೇಂಟಿಂಗ್ಸ್, ಈ ರೀತಿ ಎಷ್ಟೊಂದು ಇರುತ್ತೆ. ಹಾಗೆ ಇನ್ನು ಮುಂದೆ ಬಂದರೆ ಫುಡ್ ಐಟಮ್ಸ್ ಇರುತ್ತೆ. ಸೊ ಇದನ್ನು ನಾನೇ ಜಾಸ್ತಿ ಡೀಟೇಲಾಗಿ ಹೇಳೋದಕ್ಕೆ ಹೋಗಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ರಿಗೂ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಈಗ ಬಂದು ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಲ್ಗಳಲ್ಲಿ ಕೂಡ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ನೀವಿಲ್ಲಿ ನೋಡ್ತಿರೋದು ಬಂದು ಒರೈನ್ ಮಾಲಲ್ಲಿ. ಸೊ ಎಂಟ್ರ್ ಆಗಿದ ತಕ್ಷಣ ಈ ರೀತಿ ಒಂದು ಬೇಬಿ ಎಲಿಫೆಂಟ್ ಕಾಸ್ಟ್ಯೂಮ್ ಹಾಕ್ಕೊಂಡು ಈ ರೀತಿ ಇತ್ತು. ಕ್ರಿಸ್ಮಸ್ ಟ್ರೀ ಆ್ಯಂಡ್ ಮಾಲ್ ಡೆಕೋರೇಷನ್ ಒರೈನಲ್ಲಿ ಹೇಗಿತ್ತು ಅಂತ ಇಲ್ಲಿ ಮುಂದಿನ ವಿಡಿಯೋಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಈ ರೀತಿ ಸ್ಟಾಲ್ಸ್ ಎಲ್ಲ ಇತ್ತು, ಇಲ್ಲಿ ನೀವು ನೋಡ್ಬೋದು. ಹಾಗೆ ಇನ್ನು ಪಿಕ್ಚರ್ಸ್ ತೊಗೊಳೋದಕ್ಕೆ ಅಂತ ಹೇಳಿ ಒಂದು ಸ್ಪೇಸ್ನ ಸೆಟಪ್ ಮಾಡಿದರು. ನೆಕ್ಸ್ಟ್ ಇಲ್ಲಿ ವಾಲ್ ಆರ್ಟ್, ಇಲ್ಲಿ ಏನು ನೋಡ್ತಿದ್ದೀರಾ. ಸೊ ಸಡನ್ನಾಗಿ ನೋಡಿದ್ರೆ ಜಸ್ಟ್ ಅ ಕಾಮನ್ ಒನ್, ಮಾಮೂಲಿ ಅಲ್ವಾ ಅಂತ ಅನಿಸುತ್ತೆ. ಬಟ್ ವೆನ್ ಯು ಅಬ್ಸರ್ವ್ ಇಯರ್, ಇಲ್ಲಿ ಎಕ್ವಿಪ್ಮೆಂಟ್ಸ್ ಏನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸೇ ಯೂಸ್ ಮಾಡಿರೋದು, ಲೈಕ್ ರಿಮೋಟ್ ಆಗಿರಲಿ, ಕೀಬೋರ್ಡ್, ಸರ್ಕ್ಯೂಟ್ಸ್, ವೈರ್, ಇಲ್ಲಿ ನೀವು ನೋಡ್ಬೋದು. ಸೈಡಲ್ಲೆಲ್ಲ ಕಂಪ್ಲೀಟಾಗಿ ಎಕ್ಸಾಸ್ಟ್ ಫ್ಯಾನ್ಸ್, ಸೊ ಈ ರೀತಿ ಎಲ್ಲ ಯೂಸ್ ಮಾಡಿರೋದು. ಹಾಗೆ ಇಲ್ಲಿ ನೀವು ನೋಡ್ಬೋದು ಮೌಸ್, ಕ್ಯಾಲ್ಕುಲೇಟರ್, ಈ ರೀತಿ ವೈರ್. ಸೊ ಈ ಥರ ಎಲ್ಲ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿನೇ ಈ ವಾಲ್ ಆರ್ಟ್ ಮಾಡಿರೋದು. ಈಗ ನೀವಿಲ್ಲಿ ನೋಡ್ತಿರೋದು ಬಂದು ದಿಸ್ ಇಸ್ ಬ್ಯಾಕ್ ಸೈಡ್ ಆಫ್ ಒರೈನ್ ಮಾಲ್. ಅಂದರೆ ಈ ವಾಟರ್ ಪ್ಲೇಸ್ ಇದೆಯಲ್ಲ, ಸೊ ಅಲ್ಲಿ ಇದು ನಾನು ಆಗಲೇ ಹೇಳಿದ್ನಲ್ಲ. ಸೊ ಆನ್ ಅಕೌಂಟ್ ಆಫ್ ಕ್ರಿಸ್ಮಸ್ ಈ ರೀತಿ ಒಂದು ಒರೈನ್ ಮಾಲಲ್ಲಿ ಎವ್ರಿ ವೀಕೆಂಡ್ಸ್ ಇವೆಂಟ್ ನಡೆಯುತ್ತೆ. ಅಂದರೆ ಈ ಒಂದು ಕ್ರಿಸ್ಮಸ್ ಟೈಮಲ್ಲಿ ಮಾತ್ರ ನಾನು ಹೇಳ್ತಿರೋದು. ಇಫ್ ಐ ಆಮ್ ನಾಟ್ ರಾಂಗ್ 5th ಜಾನ್ವರಿವರೆಗೂ ಎವ್ರಿ ವೀಕೆಂಡ್ಸ್ ಯಾವುದಾದ್ರೂ ಒಂದು ಇವೆಂಟ್ ಇರುತ್ತೆ. ಸೊ ನಾವು ಹೋದಾಗ ಇಲ್ಲಿ ಒಂದು ಮ್ಯೂಸಿಕ್ ಕಾನ್ಸರ್ಟ್ ಇತ್ತು, ಚೆನ್ನಾಗಿತ್ತು. ಇಟ್ ವಾಸ್ ಪ್ರಿಟಿ ಗುಡ್. ಮುಂದೆ ವೀಡಿಯೋಗೆ ನಾನು ಯಾವುದೇ ವಾಯ್ಸ್ ಓವರ್ ಆಗಲಿ ಅಥವಾ ಸಾಂಗ್ ಯಾವುದು ಆ್ಯಡ್ ಮಾಡಿಲ್ಲ, ಬಿಕಾಸ್ ರಾ ವಿಡಿಯೋ ನೀವು ಹಾಗೆ ನೋಡಲಿ ಅಂತ ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡಿ ವಿಡಿಯೋನ ಹಾಕಿದ್ದೀನಿ.
ಇದು ಬಂದು ನೆಕ್ಸ್ಟ್ ಡೇ. ಹೊಸ ವರ್ಷಕ್ಕೆ ಹೊಸ ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಅದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತು. ಸೊ ಅದನ್ನು ತೊಗೊಳ್ಳೋಣ ಅಂತ ಇಲ್ಲಿ ಹೋಗಿದ್ದೆ. ಈ ಪ್ಯಾಕೆಟ್ನ ಇಲ್ಲಿ ಏನು ನೋಡ್ತಿದ್ದೀರಾ ಮಕಾನ, ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಪ್ರೊನೌನ್ಸ್ಡ್ ಇಟ್ ರೈಟ್ ಬಿಕಾಸ್ ನಾನು ಯಾವತ್ತೂ ತಿಂದಿಲ್ಲ. ಇದನ್ನು ರೋಸ್ಟ್ ಮಾಡಿ ತಿಂತಾರೆ, ಹಾಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಈ ರೆಸಿಪಿ ನಾನು ಮಾಡ್ತಿರೋದು ಬಂದು ಫಸ್ಟ್ ಟೈಮ್. ಸೊ ನಾನು ಕ್ಯೂರಿಯಸ್ ಆಗಿದ್ದೀನಿ ಹೇಗಾಗುತ್ತೆ, ಚೆನ್ನಾಗಾಗುತ್ತಾ ಏನು ಅಂತ ಹೇಳಿ. ರೆಸಿಪಿ ಏನಿರ್ಬೋದು ಅಂತ ನೀವು ಗೆಸ್ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಕರೆಕ್ಟಾಗಿರೋ ಕಾಮೆಂಟ್ನ ನಾನು ಪಿನ್ ಮಾಡ್ತೀನಿ. ಹಿಂಟ್ ಕೊಡೋದಾದರೆ ಇಟ್ ಈಸ್ ಅ ಬೇಕ್ರಿ ಐಟಮ್. ರೆಸಿಪಿ ಬಂದು ಇಟ್ಸ್ ಅ ಬೇಕ್ರಿ ಐಟಮ್. ಈ ವ್ಲಾಗ್ ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ದಿಸ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಆಫ್ 2024. ಸೊ ಇನ್ನು 2024ಗೆ ಬಾಯ್ ಅಂತ ಹೇಳಿ ವೆಲ್ಕಮ್ 2025 ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು ಅಂತ ಹೇಳ್ತಾ ಈ ವರ್ಷದ ಕೊನೆಯ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದೆನ್ ಬಾಯ್ ಬಾಯ್.